ನಮ್ಮೆಲ್ಲ ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ಸಾರ್ವಜನಿಕರಿಗೂ ABVK ಸಮೂಹ ಸಂಸ್ಥೆಗಳ ಪರವಾಗಿ ಶುಭೋದಯಗಳು. ಇಂದಿನ ಈ ಸಂಚಿಕೆಯಲ್ಲಿ ನಾವು ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂದರೆ ECCE ಅಂತ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ, ಇದರ ಬಗ್ಗೆ ತಿಳ್ಕೊತಿದ್ದೀವಿ. ಏನಪ್ಪ ಇದು ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂದರೆ? ನ್ಯೂ ಎಜುಕೇಷನ್ ಪಾಲಿಸಿ 2020 ಇದರ ಪ್ರಕಾರ ಹೊಸ ಎಜುಕೇಷನ್ ಸಿಸ್ಟಮಲ್ಲಿ ಸ್ವಲ್ಪ ಚೇಂಜಸ್, ಬದಲಾವಣೆಗಳಾಗಿದೆ. ಏನಪ್ಪ ಅದು? ಅರ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಏನಿದು ಅರ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಅಂದರೆ? ಇದರ ಪ್ರಕಾರ ವಾಟ್ ಈಸ್ ಅರ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್? ಒಂದು ಮಗು ವಿಷಯದಲ್ಲಿ ತುಂಬ ಮುಖ್ಯ ಅಂಶಗಳೇನು ಅಂತ ತಿಳ್ಕೊತಿದ್ದೀವಿ. ಆ ಮಗು ಬೆಳವಣಿಗೆಗೆ ಏನು ಮಾಡಬೇಕು ಅಂತ ತಿಳ್ಕೊತಿದ್ದೀವಿ. ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಪೋಷಕರೇ ಎಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಇದು ತಾಯಿಯಾದವರಿಗೂ ನೀವು ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಮಗು ಪ್ರೆಗ್ನೆಂಟ್ ಆಗಿದ್ದಾಗ, ಅಂದರೆ ತಾಯಿಯ ಗರ್ಭದಲ್ಲಿದ್ದಾಗಲಿಂದನೂ ಈ ಕೆಲಸ ಶುರು ಆಗುತ್ತೆ. ಏನಂತ ಕೆಲಸ ಅಂದರೆ ಡಾಕ್ಟರ್ ಹೇಳ್ತಿರ್ತಾರೆ, ಒಳ್ಳೆ ಪೌಷ್ಟಿಕಾಂಶ ಕೊಡಿ, ವೆಜಿಟೇಬಲ್ಸ್ ಕೊಡಿ, ತರಕಾರಿಗಳು ಕೊಡಿ, ಹಣ್ಣುಗಳು ಕೊಡಿ ಜಾಸ್ತಿ ಅಂತ ಈ ಥರ ಎಲ್ಲ ತುಂಬ ಸಜೆಷನ್ಸ್ ಕೊಡ್ತಿರ್ತಾರೆ. ಮತ್ತು ತುಂಬ ಕೋಪ ಮಾಡ್ಕೋಬೇಡಿ, ಯಾವಾಗಲೂ ಸಂತೋಷವಾಗಿರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಿರ್ತಾರೆ. ಏನಪ್ಪ ಇದೆಲ್ಲ? ಏತಕ್ಕೋಸ್ಕರ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ನಾವು? ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಗು ಉತ್ಪತ್ತಿ ಆದಾಗಲಿಂದ, ಅಂದರೆ ಗರ್ಭದಲ್ಲಿ ಆದಾಗಲಿಂದ 8 ವರ್ಷದವರೆಗೆ ಬಹುಮುಖ್ಯವಾದ ಸ್ಟೇಜಸ್ ಅಂತ ಕರಿತೀವಿ. ಯಾಕಪ್ಪ ಬಹುಮುಖ್ಯವಾದ ಸ್ಟೇಜಸ್ ಅಂದರೆ? ನಮಗೆಲ್ಲ ಗೊತ್ತಿರೋ ಹಾಗೆ ಪೇರೆಂಟ್ಸ್, ಪೋಷಕರಿಗೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ ಅಂತ ಕರಿತೀವಿ. ಅಂದರೆ ಒಂದು ಮಗು ಆಗಿದ್ದಾಗಲೇ ನಾವು ಸರಿಯಾಗಿ ಬಗ್ಸೋಕ್ಕಾಗಲಿಲ್ಲ ಅಂದರೆ ನಂತರ ಏನಾದ್ರು ಮಾಡಲಿಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ. ಈ ಸ್ಟೇಜಿನ ನಂತರ ಅಂದರೆ 8 ವರ್ಷದ ನಂತರ ಮಗುಗೆ ನೀವೇನೇ ಮಾಡಿದ್ರೂ ಅದು ಫಲಿತಾಂಶ ತುಂಬ ಕಡಿಮೆ ಇರುತ್ತೆ. ಈ ಸ್ಟೇಜಲ್ಲಿ ಅಂದರೆ ಮಗು ಹುಟ್ಟಿದ ದಿನದಿಂದ ತೆಗೆದುಕೊಂಡು 8 ವರ್ಷದವರೆಗೂ ನಾವು ಏನೇನು ಕೊಡ್ತೀವೋ ಮಕ್ಕಳಿಗೆ ಅದು ತುಂಬ ಮುಖ್ಯವಾದ ಅಂಶಗಳಿರುತ್ತೆ. ಊಟ ಆಗ್ಬೋದು, ತಿಂಡಿ ಆಗ್ಬೋದು, ಒಳ್ಳೆ ನಡವಳಿಕೆಗಳಾಗ್ಬೋದು, ಒಳ್ಳೆ ಮಾತುಗಳಾಗ್ಬೋದು, ಇದನ್ನೆಲ್ಲ ಇಲ್ಲೇ ಈ ಸ್ಟೇಜಲ್ಲೇ ನಾವು ಕೊಡಬೇಕಾಗುತ್ತೆ ಮಗುಗೆ. ಅಡಿಕ್ವೇಟ್ ಕೇರ್ ಆ್ಯಂಡ್ ಸ್ಟಿಮ್ಯುಲೇಷನ್. ಫಾರ್ ಎಕ್ಸಾಂಪಲ್, ನಿಮಗೊಂದು ಉದಾಹರಣೆ ಸಮೇತನೇ ಹೇಳ್ತೀನಿ ಇದನ್ನು. ಅಲ್ಲಿ ಮುಳ್ಳಿದೆ, ಕಾಲಲ್ಲಿ ಮುಟ್ಟಿದ್ರೆ ಏಟಾಗುತ್ತೆ ಅಂತ ಹೇಳಿ ಮಗುಗೆ ಬೇಕಂತಾನೆ ಆ ಕಡೆನೇ ಹೋಗ್ತಿರ್ತಾನೆ. ಅವಾಗ ಏನಾಗುತ್ತೆ? ಕಾಲಿ ಮುಳ್ಳು ಚುಚ್ಕೊಳ್ಳುತ್ತೆ, ನಂತರ ಅರ್ಥ ಆಗುತ್ತೆ, ಓ ಹೌದು ಇದು ಚುಚ್ಚುತ್ತಪ್ಪ, ನಾವು ಮಾಡಬಾರ್ದು ಅಂತ. ಹೌದಾ? ಅದೇ ರೀತಿ ಮಗುಗೆ ಎಲ್ಲ ವಿಷಯನೂ ನಾವು ಎಷ್ಟೇ ಕೇರ್ ತೊಗೊಂಡು ಹೇಳ್ತಿದ್ರು ಒಂದೊಂದು ಸಮಯ ಅವನಿಗೆ ಎಕ್ಸ್ಪೀರಿಯೆನ್ಸ್ ಆದಾಗ ಮಾತ್ರ ಅದನ್ನ ತಿದ್ಕೋತಾನೆ, ಇಲ್ಲಾಂದರೆ ತಿದ್ಕೊಳ್ಳೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಒಳ್ಳೆಯ ಊಟ, ಪೋಷಕಾಂಶ ಒಳ್ಳೆ ಊಟಗಳ ಜೊತೆ ಅವನಿಗೆ ಒಳ್ಳೆಯ ವಿಷಯಗಳನ್ನು ನಾವು ಅರಿವು ಮೂಡಿಸ್ಬೇಕಾಗುತ್ತೆ. ಹೇಗಪ್ಪ ಇದನ್ನೆಲ್ಲ ಮಾಡೋದು ನಾವು? ದೇ ಡೆವಲಪ್ ಫುಲ್ಲಿ ಬೋತ್ ಇಂಟೆಲೆಕ್ಚುಲಿ ಆ್ಯಂಡ್ ಫಿಸಿಕಲಿ. ಮಗು ಬೆಳೆದ್ರೆ ಮಾತ್ರ ಸಾಲದು, ದೈಹಿಕವಾಗಿ ಬೆಳೆದ್ರೆ ಮಾತ್ರ ಸಾಲದು, ಮಾನಸಿಕವಾಗಿ ಮತ್ತು ಮೆದುಳಿನ ಜೊತೆಗೆ ಬೆಳಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಎಕ್ಸಾಂಪಲ್ ಏನು ಹೇಳ್ಬೋದಪ್ಪ ಅಂದರೆ, ಮನೇಲಿ ನಾವು ಏನೋ ಒಂದು ಕೆಲಸ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ತಂದೆ ತಾಯಿ ಪೂಜೆ ಮಾಡ್ತಿರ್ತಾರೆ, ಒಂದು ಪ್ರೇಯರ್ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನ ನೋಡಿದ ಮಗು ಸುಮ್ಮನಿರಲ್ಲ. ಅಪ್ಪ ಏನು ಮಾಡ್ತಾನೋ ಅದನ್ನ ನೋಡ್ಕೊಂಡು ಹಾಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದೇ ರೀತಿ ಮಗು ಯಾವುದೇ ಒಂದು ವಿಷಯ ತಂದೆ ತಾಯಿಯಿಂದ ತುಂಬ ಕಲಿತಿರ್ತಾನೆ, ಮತ್ತು ಶಾಲೆಯಿಂದ, ಟೀಚರ್ಸಿಂದ, ಮತ್ತು ಅವನ ಫ್ರೆಂಡ್ಸಿಂದ. ಆ ವಿಷಯದಲ್ಲಿ ಏನು ಮಾಡಬೇಕಂದ್ರೆ, ನಾವು ಎಷ್ಟು ಒಳ್ಳೆ ಅಭ್ಯಾಸಗಳನ್ನ ಮಗುಗೆ ಮಾಡಿಸ್ತೀವೋ ಆ ಅಭ್ಯಾಸಗಳೆಲ್ಲ ಹಾಗೆ ಅವನ ಮೆದುಳು ಕೂತ್ಕೊಳ್ಳುತ್ತೆ, ಹಾಗೆ ಅವನ ಮೆಮೊರೀಸಲ್ಲಿ ಇರುತ್ತೆ, ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊತಿರ್ತಾನೆ. ಈಗ ಇರೋದು ಮಕ್ಕಳು ಅಂದರೆ, ಈಗ ಸದ್ಯಕ್ಕೆ 3 ವರ್ಷದಿಂದ 6 ವರ್ಷದೊಳಗಡೆ ಯಾವ್ಯಾವ ಮಕ್ಕಳಿದ್ದಾರೋ ಅವರೆಲ್ಲ ನಮ್ಮ ಹಳೆ ಸ್ಟ್ರೀಮಿಗೆ ಬರೋದಿಲ್ಲ, ಅಂದರೆ 10+2 ಸ್ಟ್ರಕ್ಚರಿಗೆ ಬರೋದಿಲ್ಲ. ಯಾಕಪ್ಪ? ಏನಿದು ವ್ಯತ್ಯಾಸ ಅಂದರೆ, ಇದರಲ್ಲಿ ಏನು ಮಾಡ್ತಿರ್ತಂದರೆ ಗೌರ್ಮೆಂಟ್ ಹೊಸ ಸ್ಟ್ರಕ್ಚರ್ ಪ್ರಕಾರ 5+3+3+4 ಸ್ಟ್ರಕ್ಚರ್. ಅಂದರೆ ಮೊದಲು 5 ವರ್ಷ ಒಂದು ಸೆಷನ್ ಆಗುತ್ತೆ, ಆಮೇಲೆ ನಂತರ 3, ಆಮೇಲೆ ನಂತರ 3, ಮತ್ತು ನಂತರ 4. ಅಂದರೆ ಈ ಫಸ್ಟ್ 5 ಇಯರ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಆಗಿರುತ್ತೆ ಮಗುಗೆ. ಸೊ ಮಗುವಿನ 3 ವರ್ಷದಿಂದ ಇದು ಇನ್ಕ್ಲೂಡ್ ಆಗಿರುತ್ತೆ ಈ 5 ವರ್ಷಗಳಲ್ಲಿ. ದಿಸ್ ಈಸ್ ಏಮ್ಡ್ ಎಟ್ ಪ್ರಮೋಟಿಂಗ್ ಬೆಟರ್ ಓವರ್ ಆಲ್ ಲರ್ನಿಂಗ್, ಡೆವಲಪ್ಮೆಂಟ್ ಆ್ಯಂಡ್ ವೆಲ್ ಬೀಯಿಂಗ್. ಇದ್ರ ಉದ್ದೇಶ ಏನಪ್ಪ? ಇದ್ರ ಉದ್ದೇಶ ಏನಂದರೆ ಇಷ್ಟೇ, ಒಳ್ಳೆ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ. ಲರ್ನಿಂಗ್ ಬರೀ ಓದೋದು ಬರೆಯೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗ್ಬೋದು, ಡ್ರಾಯಿಂಗ್ಸ್ ಆಗ್ಬೋದು, ಮತ್ತು ಅವ್ರಿಗೆ ಕಂಪ್ಲೀಟಾಗಿ ಬೇರೆ ಸಬ್ಜೆಕ್ಟ್ಸಲ್ಲಿ ಕೊಡೋ ಇಂಟ್ರೆಸ್ಟ್ ಆಗ್ಬೋದು. ಎಲ್ಲ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಬರೋ ಥರ ಮಾಡಬೇಕು. ಸ್ವಲ್ಪ ಮಕ್ಕಳು ಹೇಳ್ತಾರೆ ನನಗೆ ಮ್ಯಾಥ್ಸ್ ಅಂದರೆ ಕಷ್ಟ, ನನಗೆ ಸೈನ್ಸ್ ಅಂದರೆ ಕಷ್ಟ, ಆ ಥರ ಇಲ್ಲ. ಎಲ್ಲ ಸಬ್ಜೆಕ್ಟ್ಸು ಅವರಿಗೆ ಅರಿವು ಮೂಡಿಸೋದೇ ಇದರ ಉದ್ದೇಶ ಆಗಿರುತ್ತೆ.
ಏನಪ್ಪ ಇದೆಲ್ಲ, ಈ ಉದ್ದೇಶ ಏನಕ್ಕೋಸ್ಕರ, ನಾವು ಯಾಕೆ ಇದನ್ನು ಮಾಡಬೇಕು, ಯಾತಕ್ಕೋಸ್ಕರ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಈ ಸ್ಟೇಜಲ್ಲಿ ಅಂತಂದರೆ, ಮಗುವಿನ 85% ಬ್ರೈನ್, ಅಂದರೆ ಆಲ್ಮೋಸ್ಟ್ 99% ಹತ್ರ ಮಗು ಬ್ರೈನ್ ಎಲ್ಲಿ ಬೆಳೆಯುತ್ತೆ ಅಂತಂದರೆ 6 ವರ್ಷದೊಳಗಡೆ ಬೆಳೆಯುತ್ತೆ. ಅದಕ್ಕೋಸ್ಕರನೇ ಹೇಳ್ತಾರೆ, ಏನೋ ಈ ಸಣ್ಣ ಮಗುಗೆ ಇಷ್ಟೊಂದು ಕೆಲಸ ಕೊಡ್ತಾರಪ್ಪ, ಏನಪ್ಪ ಈ ಸಣ್ಣ ಮಗುಗೆ ಇಷ್ಟೊಂದು ರೈಟಿಂಗ್ ಕೊಡ್ತಾರೆ ಮೇಡಮ್, ಓದೋಕೆ ಕೊಡ್ತಾರೆ ಅಂತ ಅನ್ಬೇಡಿ. ಆ ಸ್ಟೇಜಲ್ಲಿ ಬೆಳೀತಿರೋ ಮೆದುಳಿಗೆ ಮಗುಗೆ ಎಷ್ಟು ನಾವು ಕೊಡಬೇಕಾಗುತ್ತೆ ಅಷ್ಟು ಕೊಟ್ಟಾಗ ಏನಾಗುತ್ತೆ, ಅವನ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ. ಸ್ಟಿಮ್ಯುಲೇಟ್ ಅಂದರೆ ಆ್ಯಕ್ಟಿವೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಫ್ಯೂಯಲ್ ಕೊಟ್ಟಂಗಿರುತ್ತೆ ಆ ಮಗುಗೆ. ಗಾಡಿಗೆ ಫ್ಯೂಯಲ್ ಇಲ್ಲಾಂದರೆ ಗಾಡಿ ಓಡ್ಸೋಕ್ಕಾಗೋದಿಲ್ವಲ್ಲ, ಅದೇ ಥರ ಮಗುಗೆ ಬ್ರೈನಿಗೆ ಫ್ಯೂಯಲ್ ಕೊಡಬೇಕಾಗುತ್ತೆ ನಾವಿಲ್ಲಿ. ಆ ಬ್ರೈನಿಗೆ ಫ್ಯೂಯಲ್ ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕಾಗಿ ಕಿಕ್ ಸ್ಟಾರ್ಟ್ ಆಗುತ್ತೆ ಮಗುಗಷ್ಟೇ. ಸೊ ಇದರಿಂದ ಏನಾಗುತ್ತೆ ಅಂದರೆ ತುಂಬ ಮುಖ್ಯವಾದ ಅಂಶಗಳೇನೆಂದರೆ, ನಾನು ಮಾಡಬೇಕು, ನಾನು ಮಾತಾಡಬೇಕು, ನಾನು ಹೇಳಬೇಕು, ನಾನು ಕೇಳಬೇಕು ಅನ್ನೋ ಎಲ್ಲ ವಿಷಯಗಳು. ಸೊ ಎಕ್ಸಾಂಪಲ್ ಕೊಡಬೇಕಾದ್ರೆ ಹೈಯರ್ ಕ್ಲಾಸಸ್ ನೋಡಿದ್ರೆ ಮಕ್ಕಳಿಗೆ ಏನೋ ಡೌಟ್ಸ್ ಇದೆ ಹೇಳಿ ಅಂದರೆ ಬಾಯೇ ತೆಗೆಯೋದಿಲ್ಲ ಮಕ್ಕಳು, ಏನೂ ಕೇಳಲ್ಲ. ಆದರೆ ಈ ಸಣ್ಣ ಮಕ್ಕಳು ನಾವು ಡೌಟ್ಸ್ ಇದೆ ಅಂತ ಕೇಳೋದೇ ಬೇಡ. ಒಂದೊಂದು ಸಣ್ಣ ವಿಷಯಕ್ಕೂ ಮ್ಯಾಮ್ ವೈ ಇಟ್ ಈಸ್ ಲೈಕ್ ದಿಸ್, ವೈ ಇಟ್ ಈಸ್ ಲೈಕ್ ದ್ಯಾಟ್, ವೈ ಐ ಶುಡಂಟ್ ಡೂ ದಿಸ್, ನಾನು ಯಾಕೆ ಬರಿಬಾರ್ದು, ನಾನು ಯಾಕೆ ಓದಬಾರ್ದು, ನಾನು ಯಾಕೆ ಅಲ್ಲಿ ಹೋಗಬಾರ್ದು, ನಾನು ಯಾಕೆ ಮಾಡಬಾರ್ದು ಅದನ್ನು ಅಂತ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಿರ್ತಾರೆ. ಮನೇಲೂ ನೋಡ್ತಿರ್ತೀರ, ತಾಯಿ ಏನಾದ್ರು ಒಂದು ಕೆಲಸ ಮಾಡ್ತಿದ್ರೆ, ಅಮ್ಮ ಇದನ್ನ ಯಾಕೆ ಹೆಂಗೆ ಮಾಡ್ತಿದ್ಯಾ, ಅದನ್ನ ಯಾಕೆ ಹೆಂಗೆ ಮಾಡ್ತಿದ್ಯಾ ಅಂತ ತುಂಬ ಕ್ವಶನ್ಸ್ ಕೇಳ್ತಿರ್ತಾರೆ ಮಕ್ಕಳು. ಸೊ ಅದರಿಂದ ಏನಾಗುತ್ತೆ ಅಂದರೆ ಕ್ವಶನ್ ಕೇಳ್ತಾ ಅವನಿಗೆ ಅರಿವು ಜಾಸ್ತಿ ಆಗ್ತಿರುತ್ತೆ. ನಾವು ಅನ್ಕೋತೀವಿ ಇವನ ಆನ್ಸರ್ಗೆ ಇವ್ನಿಗೆ ಹೆಂಗಪ್ಪ ಆನ್ಸರ್ಸ್ ಹೇಳೋದಂತ ತಲೆ ಕೆಟ್ಟೋಗ್ತಿರುತ್ತೆ ಒಂದೊಂದ್ಸಲ. ದಯವಿಟ್ಟು ಆ ಥರ ಅನ್ಕೋಬೇಡಿ. ಇದು ತುಂಬ ಮುಖ್ಯವಾದ ವಿಷಯ. ಇದು ಮಕ್ಕಳು ಎಷ್ಟು ಕೇಳ್ತಿರ್ತಾರೋ, ಎಷ್ಟು ಕ್ವೆಶನ್ ಮಾಡ್ತಿರ್ತಾರೋ ಅಷ್ಟು ಒಳ್ಳೆಯದು. ಅವ್ರಿಗೆ ಕೇಳಲಿಕ್ಕೆ ಅಲೋ ಮಾಡಿ ಮತ್ತು ಅದಕ್ಕೆ ಆನ್ಸರ್ಗಳು ಮಾಡಿ ನೀವು. It is important to have appropriate care and stimulation of the brain in the early years to ensure healthy brain development and growth. ಬೇರೆ ದೇಹ ಮಾತ್ರ ಹೆಲ್ದಿಯಾಗಿದ್ದರೆ ಸಾಲದಿಲ್ಲ ಪೋಷಕರೇ, ಬ್ರೈನ್ ಸಹ ಅಂದರೆ ಮೆದುಳು ಸಹ ಹೆಲ್ದಿಯಾಗಿರಬೇಕು. ಯಾವಾಗ ಹೆಲ್ದಿಯಾಗಿರುತ್ತೆ, ಮಗುಗೆ ಆ ಬ್ರೈನಿಗೆ ತಕ್ಕಂತೆ ಊಟ ಕೊಡಬೇಕು. ಏನಪ್ಪ ಬ್ರೈನಿಗೆ ಊಟ? ನನಗೆ ಗೊತ್ತಿದ್ದಂಗೆ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂತೂ ಅಲ್ಲ. ಅಂದರೆ ಕ್ವೆಶನ್ಸ್ಗೆ ಆನ್ಸರ್ಸ್, ಅವರ ಪ್ರಶ್ನೆಗಳಿಗೆ ಉತ್ತರ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಗುತ್ತೆ? ಖಂಡಿತ ಶಾಲೆಯಲ್ಲಿ ಟೀಚರ್ಸ್ ಹತ್ರ ಸಿಗುತ್ತೆ. ಅದೇ ರೀತಿ ಮನೆಯಲ್ಲಿ ಪೇರೆಂಟ್ಸ್ ಹತ್ರನೂ ಸಿಗುತ್ತೆ. ಅವರಿಗೆ ಕ್ವೆಶನ್ಸ್ ಇನ್ನೂ ಜಾಸ್ತಿ ಬರೋ ಥರ ಮಾಡಿ ಕೆಲಸ. ಅಂದರೆ ಒಂದು ವಿಷಯದ ಬಗ್ಗೆ ಅವ್ರಿಗಿನ್ನೂ ಕುತೂಹಲ ಜಾಸ್ತಿ ಆಗಬೇಕು. ಅವ್ರ ಕುತೂಹಲ ಜಾಸ್ತಿ ಆದಾಗ ಏನಾಗುತ್ತೆ, ಆ ಕುತೂಹಲಕ್ಕೆ ಏನಪ್ಪ ಉತ್ತರ ಅಂತ ಹುಡುಕಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಉತ್ತರನೇ ಆ ಫಿಯಲ್ ಆಗಿರುತ್ತೆ, ಊಟ ಆಗಿರುತ್ತೆ. ಅದ್ರ ಮುಖಾಂತರ ಏನಾಗುತ್ತೆ, ಇನ್ನೂ ಜಾಸ್ತಿ ಕಲ್ತ್ಕೋಬೇಕು, ಇನ್ನೂ ಜಾಸ್ತಿ ವಿಷಯ ತಿಳ್ಕೋಬೇಕು ಅಂತ ಅವ್ನ ಕುತೂಹಲ ಜಾಸ್ತಿ ಆದಷ್ಟು ಅವ್ನಿಗೆ ವಿಷಯಗಳ ಅರಿವು ಜಾಸ್ತಿ ಆಗ್ತಿರುತ್ತೆ. ಅದನ್ನು ನಾವು ಇಂಪ್ರೂವ್ ಮಾಡಬೇಕಾಗುತ್ತೆ. ಈ ಉದ್ದೇಶದಿಂದನೇ ನಮ್ಮ ECC ಈ ಸಿಸ್ಟಮ್ ತೊಗೊಂಡು ಬಂದಿದೆ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ, ಮಲ್ಟಿಫೆಸಿಟೆಡ್, ಮಲ್ಟಿ ಲೆವೆಲ್, ಪ್ಲೇ ಬೇಸ್ಡ್, ಆಕ್ಟಿವಿಟಿ ಬೇಸ್ಡ್ ಆ್ಯಂಡ್ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್. ಫಾರ್ ಎಕ್ಸಾಂಪಲ್, ನಾನು ಬೇರೆ ಎ ಅಂತ ಬೋರ್ಡ್ ಮೇಲೆ ಬರೆದ್ಬಿಟ್ಟು ಬರೆಯೋ ಏನಂದರೆ ಬರೀತಾನ ಮಗು? ಬರೆಯೋದಿಲ್ಲ. ಏನಪ್ಪ ಅದು ಎ ಫಾರ್ ಆ್ಯಪಲ್, ಎ ಫಾರ್ ಆ್ಯಂಟ್, ಎ ಫಾರ್ ಏರೋಪ್ಲೇನ್ ಅಂತ ವಿಧ ವಿಷಯಗಳು ತೋರಿಸ್ಬೇಕು. ನಾನು ಎ ಲೆಟರಿಂದ ಎಷ್ಟು ವಿಷಯಗಳನ್ನ ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸ್ಬೇಕು. ಮತ್ತು ಅದನ್ನ ಟಚ್ ಫೀಲ್, ಅಂದರೆ ಫಾರ್ ಎಕ್ಸಾಂಪಲ್ ಫ್ಲ್ಯಾಶ್ ಕಾರ್ಡ್ಸ್ ಮಾಡಿರ್ತಾರೆ ನಮ್ಮ ಟೀಚರ್ಸು, ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ಮಗುಗೆ ಅಲ್ವಾ. ಅದು ಪ್ಲೇ ಬೇಸ್ಡ್ ಮತ್ತು ಆ್ಯಕ್ಟಿವಿಟಿ ಬೇಸ್ಡ್ ಅಂತ ಹೇಳ್ತೀವಿ. ಅಂದರೆ ಮುಟ್ಟಿ ನೋಡಿದಾಗ ಓಕೆ ಎ ಅಂದರೆ ಹೀಗೆ ಹೋಗುತ್ತೆ, ಹಿಂಗೊಂದು ಸ್ಲ್ಯಾಂಟಿಂಗ್ ಲೈನ್, ಮತ್ತೊಂದು ಸ್ಲ್ಯಾಂಟಿಂಗ್ ಲೈನ್, ಮತ್ತೊಂದು ಸ್ಲೀಪಿಂಗ್ ಲೈನ್ ಹಾಕಬೇಕು ಅನ್ನೋದು ಮಗುಗೆ ಗೊತ್ತಾಗುತ್ತೆ, ಹೌದಾ ಅಲ್ವಾ. ಅದೇ ರೀತಿ ಎ ಅಕ್ಷರದಿಂದ ಎಷ್ಟು ಪದಗಳು ಬರ್ತಿದೆ ಅದನ್ನು ತಿಳ್ಕೊತಾನೆ ಮಗು. ಈ ಥರ ನಾವು ಆ್ಯಕ್ಟಿವಿಟಿ ಬೇಸ್ಡ್, ಎನ್ಕ್ವೈರಿ ಬೇಸ್ಡ್ ಮಾಡಿದಾಗ ಮಗುಗೆ ನಾವು ಈ ಥರ ಆ್ಯಕ್ಟಿವಿಟಿ ಮೆಥಡ್ ಆಗ್ಬೋದು, ಪ್ಲೇ ಬೇಸ್ಡ್ ಆಗ್ಬೋದು, ಆಟ ಆಡ್ಕೊಂಡೆ ಹೇಳ್ಕೊಡೋದಾಗ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ನರ್ಸರಿ, LKG, UKG ಟೀಚರ್ಸ್ ನೋಡೋದಂದರೆ ಹಾಡುಗಳು ಹಾಡ್ತಿರ್ತಾರೆ, ರೈಮ್ಸ್ಗಳು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿರ್ತಾರೆ ಅಂದರೆ ಡ್ಯಾನ್ಸ್ ಮಾಡ್ತಿರ್ತಾರೆ, ಮಗು ಜೊತೆ ಕುಣಿತಿರ್ತಾರೆ. ಸೊ ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಮಗುಗೆ ಅವನಿಗೆ ಖುಷಿ ಆಗುತ್ತೆ. ಸೊ ಅದೇ ರೀತಿ ನಾನು ಮಾಡಬೇಕಪ್ಪ ಅಂತ ಪ್ಲ್ಯಾನ್ ಮಾಡ್ತಾನೆ. ECCE comprises alphabets, languages, numbers, counting, colors, shapes, indoor and outdoor play, puzzles, logical thinking, problem solving, drawing, painting and other visual art, craft, drama and puppetry, music, movement. ಇದರಲ್ಲಿ ಈ ಕಂಪ್ಲೀಟಾಗಿ ನಮ್ಮ ಸ್ಕೂಲ್ಗಳಲ್ಲಿ ಏನೇನು ಕೊಡಬೇಕಾಗುತ್ತೋ ಅದನ್ನೆಲ್ಲ ಕಂಪ್ಲೀಟಾಗಿ ಲಿಸ್ಟ್ ಮಾಡಿದ್ದೀವಿ. ಏನಪ್ಪ ಇದು? ಆಲ್ಫಾಬೆಟ್ಸ್, ಅಕ್ಷರಗಳು, ಲ್ಯಾಂಗ್ವೇಜಸ್ ಅಂದರೆ ಸಬ್ಜೆಕ್ಟ್ಸ್, ಈ ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಹಿಂದಿ ಆಗ್ಬೋದು, ಆ ಲ್ಯಾಂಗ್ವೇಜಸ್ಸು ಅದಕ್ಕೆ ಮುಖ್ಯತ್ವ ಕೊಡಲಾಗುತ್ತದೆ. ಮತ್ತು ನಂಬರ್ಸ್ ಅಂದರೆ ಅಂಕಿಗಳಾಗ್ಬೋದು, ಮತ್ತು ಕೌಂಟಿಂಗ್ ಆಗ್ಬೋದು, ಅಡಿಷನ್ ಹೇಗೆ ಮಾಡೋದು, ಸಬ್ಸ್ಟ್ರಾಕ್ಷನ್ ಆಗ್ಬೋದು, ಇದು ಮತ್ತು ಕಲರ್ಸ್ ಆಗ್ಬೋದು, ಬಣ್ಣಗಳು, ಶೇಪ್ಸ್ ಆಗ್ಬೋದು. ಸೊ ಈ ಥರ ತುಂಬ ವಿಷಯಗಳು, ಈ ಥರ ಎಲ್ಲ ವಿಷಯಗಳನ್ನ ನಾವು ಕವರ್ ಮಾಡಬೇಕಾಗುತ್ತೆ ECCನಲ್ಲಿ. ಪೇಂಟಿಂಗ್, ಡ್ರಾಯಿಂಗ್ ಮತ್ತು ಕ್ರಾಫ್ಟ್ ವರ್ಕು ಇವುಗಳನ್ನೆಲ್ಲನೂ ಸೇರಿಸ್ಬೇಕಾಗುತ್ತೆ. ಮತ್ತು ಮ್ಯೂಸಿಕ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಹಾಡು, ಅದು ಮಗುವಿಗೆ ಡ್ರಾಮಾ ಮಾಡೋದು ಹೇಳ್ಕೊಡೋದು,
ಮತ್ತು ಕ್ರಾಫ್ಟ್ ವರ್ಕು, ಪೇಪರ್ ವರ್ಕು, ಇದನ್ನೆಲ್ಲನೂ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ECCE ಬರೀ ಓದೋದ್ರ ಬಗ್ಗೆ ಮಾತ್ರ ಅಲ್ಲ, ಬರೆಯೋದ್ರ ಬಗ್ಗೆ ಮಾತ್ರ ಅಲ್ಲ, ಮತ್ತೆಲ್ಲ ವಿಷಯಗಳಲ್ಲೂ ಮಗುಗೆ ಕಂಪ್ಲೀಟಾಗಿ ಬೆಳವಣಿಗೆಗೋಸ್ಕರ, ಮಗು ಓವರ್ ಆಲ್ ಡೆವಲಪ್ಮೆಂಟಿಗೋಸ್ಕರ ಸ್ಟ್ರೈವ್ ಮಾಡ್ತಿದೆ. ಇದು ಮೇನ್ ಫೋಕಸ್. ಇದರ ಮೇನ್ ಫೋಕಸ್ ಏನಪ್ಪ ಅಂದರೆ ಡೆವಲಪಿಂಗ್ ಸೋಷಿಯಲ್ ಕೆಪಾಸಿಟೀಸ್. ಸೋಷಿಯಲ್ ಕೆಪಾಸಿಟೀಸ್ ಅಂತ ಬಂದಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮಗು ಒಂದು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಹೇಗೆ ಮಾತಾಡಬೇಕು ಅಂತ ಹೇಳ್ಕೊಡುತ್ತೆ. ಸೆನ್ಸಿಟಿವಿಟಿ, ನಾಚಿಕೆ ಸ್ವಭಾವನ ತಡೆಯುತ್ತೆ, ಅದು ಸೈಡಿಗೆ ಹೋಗುತ್ತೆ. ನಾಚಿಕೆ ಸ್ವಭಾವ, ಫಾರ್ ಎಕ್ಸಾಂಪಲ್ ಮಗು ನಾಚ್ಕೊಳ್ಳುತ್ತೆ, ಮಗು ಇಲ್ಲ ನಾನು ಹೇಳೋದಿಲ್ಲ ಅಂತ ಅನ್ನತ್ತೆ, ಅಂಥ ವಿಷಯಗಳಲ್ಲೆಲ್ಲ ಮಗು ಬಿಹೇವಿಯರ್ ಚೇಂಜ್ ಆಗುತ್ತೆ. ಗುಡ್ ಬಿಹೇವಿಯರ್ ಅಂದರೆ ಹೇಗೆ ನಿಂತ್ಕೋಬೇಕು, ಹೇಗೆ ಓಡಾಡಬೇಕು, ಹೇಗೆ ಬರಬೇಕು, ಹೇಗೆ ಹೋಗಬೇಕು ಅನ್ನೋದೆಲ್ಲ ಇದರಲ್ಲಿ ನಡೆಸುತ್ತೆ. ಕರ್ಟಸಿ, ಎಥಿಕ್ಸ್, ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಕ್ಲೀನ್ಲಿನೆಸ್ ತುಂಬ ಮುಖ್ಯವಾದಿದ್ದು. ಪರ್ಸನಲ್ ಮತ್ತು ಪಬ್ಲಿಕ್ ಕ್ಲೀನ್ಲಿನೆಸ್ ಅನ್ನೋದು ಅಂದರೆ ಮಗುಗೆ ಕ್ಲೀನ್ಲಿನೆಸ್ ಹೇಗೆ ಇಟ್ಕೋಬೇಕು, ಹೇಗೆ ಸ್ನಾನ ಮಾಡಬೇಕಾಗುತ್ತೆ, ಎಷ್ಟು ದಿನಕ್ಕೊಂದ್ಸರಿ ಏನಾದರೂ ಕಂಪಲ್ಸರಿ ಸ್ನಾನ ಮಾಡಬೇಕು ಅನ್ನೋದು, ಇದನ್ನೆಲ್ಲ ಎಲ್ಲಿಂದ ಕಲಿಯುತ್ತೆ ಮಗು? ECCE ಮುಖಾಂತರ ಕಲಿಸೋದಕ್ಕೆ ಈ ಉದ್ದೇಶದಿಂದನೇ ಗೌರ್ಮೆಂಟ್ ಈ ಹೊಸ ಸಿಸ್ಟಮ್ ಪಾಲಿಸಿನ ಇನ್ವೆಂಟ್ ಮಾಡಿದೆ. ಮತ್ತು ಟೀಮ್ ವರ್ಕ್ ಮತ್ತು ಕೋಆಪ್ರೇಷನ್ ಬೇರೆ ಶಾಲೆನಲ್ಲಿ ಬೇಕಾಗಿಲ್ಲ, ನಮಗೆ ಮನೇಲೂ ಬೇಕಾಗುತ್ತೆ. ಯಾಕಪ್ಪ ಮನೇಲಿ ಅಂದರೆ ಮನೇಲಿ ಅಣ್ಣ ತಮ್ಮಂದ್ರ ಜೊತೆ ಆಗ್ಬೋದು, ನಿಮ್ಮ ರಿಲೇಟಿವ್ಸ್ ಆಗ್ಬೋದು, ಅವ್ರ ಜೊತೆ ಆದರೂ ಹೇಗೆ ಮಗು ಕೆಲಸ ಮಾಡಬೇಕು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಅದನ್ನೆಲ್ಲನೂ ಈ ಟೀಮ್ ವರ್ಕ್ ಮತ್ತು ಕೋಆಪ್ರೇಷನ್ ಅನ್ನೋದ್ರ ಮುಖಾಂತರ ಕಲಿಯುತ್ತೆ ಮಗು. ಶಾಲೆನಲ್ಲಾಗಿ ಇಬ್ಬರು ಸೇರಿ ಒಂದು ಡ್ಯಾನ್ಸ್ ಮಾಡಿ ಅಂತೀವಿ, ಆವಾಗ ಇಬ್ಬರು ಒಟ್ಟಿಗೆ ಮಾಡಿದ್ರೆ ತಾನೇ ಸರಿ ಹೋಗೋದು. ಸಪ್ರೇಟಾಗಿ ಒಬ್ರು ಮಾಡಿ ನಾವು ಮಾಡಿದ್ರೆ ಚೆನ್ನಾಗಿದ್ರು. ಅದೇ ಥರ ರೈಮ್ಸ್ ಹೇಳು ಅಂತೀವಿ, ಇಬ್ಬರು 3 ಜನ ಒಟ್ಟಿಗೆ ನಿಲ್ಲಿಸಿ ಎಲ್ಲರೂ ಒಟ್ಟಿಗೆ ಆಡಬೇಕು ಅಂತೀವಿ, ಆಗ ಒಬ್ಬರ ಜೊತೆಗೆ ಒಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹಾಡ್ತಿರ್ತಾರೆ ಮಕ್ಕಳು. ಸೊ ಇದನ್ನೆಲ್ಲ ಫೋಕಸ್ ಮಾಡಿ ECCE ಇಂಟ್ರೊಡ್ಯೂಸ್ ಮಾಡ್ತಿದೆ. ನೆಕ್ಸ್ಟ್ ಏನಪ್ಪ, ECCE ಶಾಲ್ ಬಿ ಡೆಲಿವರ್ಡ್. ಎಲ್ಲೆಲ್ಲಿಂದ ನಮಗೆ ECCE ಸಿಗುತ್ತೆ? ಯಾವ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಎಲ್ಲಿಂದ ಸಿಗುತ್ತಪ್ಪ ನಮಗೆ? ಎಂಥ ಇನ್ಸ್ಟಿಟ್ಯೂಷನ್ಗಳಿದೆ? ಇದಕ್ಕೆಲ್ಲ ಎಲ್ಲೂ ಸ್ಪೆಷಲ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಬೇಕಾಗಿರೋದಿಲ್ಲ. ಇದು ನಮಗೆ ನಮ್ಮ ನಾರ್ಮಲ್ ಆಗಿರೋ ಅಂಗನವಾಡಿಗಳಲ್ಲೇ ಸಿಗುತ್ತೆ. ನಮ್ಮ ಶಾಲೆ, ನಮ್ಮ ಮನೆಗಳ ಹತ್ರ ಇರುತ್ತಲ್ವ ಅಂಗನವಾಡಿಗಳು, ಅವುಗಳಲ್ಲೂ ಸಿಗುತ್ತೆ. ಮತ್ತು ಅದಾದ ನಂತರ ಅಂಗನವಾಡಿ ಜೊತೆಗೆ ಪ್ರೈಮರಿ ಸ್ಕೂಲ್ಸ್ ಅಂತ ಇರುತ್ತೆ. ಅಂದರೆ ನರ್ಸರಿ, LKG, UKG ಆದ ನಂತರ 1, 2, 3, 4 ಕ್ಲಾಸಸ್ಸು ಇರುತ್ತೆ. ಅಂಥ ಸ್ಕೂಲ್ಸ್ಗಳಲ್ಲೂ ನಮಗೆ ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೆಲ್ಲಿ ಸಿಗುತ್ತಪ್ಪ ನಮಗೆ ಇಂಥ ಎಜುಕೇಷನ್ ಅಂದರೆ ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ, ಎಲ್ಲೆಲ್ಲಿ ಅಂಗನವಾಡಿ ಅಂದರೆ ಪ್ರೀ ಪ್ರೈಮರಿ ಸ್ಕೂಲ್ಸು ಮತ್ತು ಸ್ಕೂಲ್ಸು ಅಲ್ಲೇ ಇರುತ್ತೆ. ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ಸ್ಕೂಲ್ಸ್. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಗ್ರೀನ್ ಗಾರ್ಡನ್ ಶಾಲೆ ಅಥವಾ ಗುರುಕುಲ್ ಶಾಲೆ, ABVK, ಟ್ರಿನಿಟಿ, ಇಲ್ಲೆಲ್ಲ ಏನಾಗುತ್ತಪ್ಪ ಅಂದರೆ ಪ್ರೀ ಪ್ರೈಮರಿನೂ ಇದೆ, ಪ್ರೈಮರಿನೂ ಒಟ್ಟಿಗೆ ಇರುತ್ತೆ. ಇಂಥ ಕಡೆನೂ ನಮಗೆ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೆಲ್ಲಿ ಸಿಗುತ್ತಪ್ಪ ಇದು ಅಂದರೆ ಸ್ಟ್ಯಾಂಡ್ ಅಲೋನ್ ಪ್ರೀ ಸ್ಕೂಲ್ಸ್ ಅಂತ ಹೇಳ್ತೀವಿ. ಅಂದರೆ ಸಪ್ರೇಟಾಗಿ ಬೇರೆ ಪ್ರೀ ಸ್ಕೂಲ್ಸೇ ನಡೆಸ್ತಿರ್ತಾರೆ ಸ್ವಲ್ಪ ಜನ. ಅಂದರೆ ಅಲ್ಲಿ ಬೇರೆ ಓನ್ಲಿ ನರ್ಸರಿ, LKG, UKGಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟು ನಡೆಸುತ್ತಾರೆ. ಅಂಥ ಶಾಲೆಗಳಲ್ಲಿ ನಮಗೆ ಈ ECCE ಸಿಸ್ಟಮ್ ಸಿಗುತ್ತೆ, ಇಂಥ ಎಜುಕೇಷನ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಈ ವಿಷಯ ECCEನಲ್ಲಿ ಅಂದರೆ ಟ್ರೈನ್ಡ್ ಟೀಚರ್ಸ್ ಇನ್ ದ ಕರಿಕ್ಯುಲಮ್. ಅಂದರೆ ECCE ಪ್ರಕಾರ, ECCE ಪೆಡಗಾಜಿ ಪ್ರಕಾರ ಟ್ರೈನಿಂಗ್ ಆಗಿರೋ ಟೀಚರ್ಸ್ನ ಮಾತ್ರನೇ ಕೆಲಸಕ್ಕೆ ತಗೋಬೇಕು ಎಲ್ಲ ಶಾಲೆಗಳು. ನಾನು ಹೇಳಿದ ಪ್ರಕಾರ ಅಂಗನವಾಡಿ ಆಗ್ಬೋದು, ಅಂಗನವಾಡಿ ವಿತ್ ಪ್ರೈಮರಿ ಸ್ಕೂಲ್ ಆಗ್ಬೋದು, ಅಥವಾ ಪ್ರೈವೇಟ್ ಶಾಲೆಗಳಾಗ್ಬೋದು, ಅಥವಾ ಬೇರೆ ಸ್ಟ್ಯಾಂಡ್ ಅಲೋನ್ ಪ್ರೀ ಸ್ಕೂಲ್ಸ್ ಆಗ್ಬೋದು. ಯಾವುದೇ ಆದ್ರೂ ಟ್ರೈನಿಂಗ್ ಆಗಿರೋ ಟೀಚರ್ಸ್ನ ಮಾತ್ರನೇ ತಗೋಬೇಕಾಗುತ್ತೆ, ಮತ್ತು ಅವ್ರಿಗೆ ಟ್ರೈನಿಂಗ್ ಕೊಡಲೇಬೇಕಾಗುತ್ತೆ ಕಂಪಲ್ಸರಿ. ಆ ಮಕ್ಕಳನ್ನ ಹ್ಯಾಂಡಲ್ ಮಾಡೋ ಟೀಚರ್ಸ್ಗೆ ತುಂಬಾ ಟ್ರೈನಿಂಗ್ ಸಿಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ತಗೋಬೇಕಂದ್ರೆ ಒಬ್ಬ ನರ್ಸರಿ ಟೀಚರ್ನ ತೊಗೊಂಡಿರ್ತಾರೆ, ಅವ್ರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲಿಲ್ಲ ಅಂದರೆ ಮಗು ಹೇಗೆ ಮಾತಾಡ್ತಾನೆ? ಮಾತಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಅದರಿಂದ ಸೊ ಈ ಥರ ಎಲ್ಲ ವಿಷಯಗಳಲ್ಲೂ ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದೆ. ಅದೇ ಥರ ಎಲ್ಲ ಒಂದು ಟೀಚರ್ ಆಗಿರೋರಿಗೆ ಎಲ್ಲ ಥರದ ನಾಲೆಜು ಇರಬೇಕಾಗುತ್ತೆ. ಅವ್ರಿಗೆ ಇದ್ದಾಗ ಏನಾಗುತ್ತೆ, ಅದನ್ನು ಕಂಪ್ಲೀಟಾಗಿ ಆ ಮಗು ಕೊಡ್ತಾರೆ. ತಾಯಿ ತುಂಬ ಓದಿರೋ ತಾಯಿ ಆಗಿರೋ ಏನಾಗುತ್ತೆ, ತಾಯಿ ಥರ ಮಗು, ತಂದೆ ಥರ ಮಗು ಅಂತ ಹೇಳ್ತೀವಿ ನಾವು, ಹೌದಲ್ವ? ಅದೇ ಥರ ಟೀಚರ್ ಥರನೂ ಮಗು ಇರುತ್ತೆ. ಸೊ ಟೀಚರ್ ಮಾಡಿದ್ದ ಥರನೇ ಮಾಡೋ ಮಕ್ಳು ಇರ್ತಾರೆ. ಟೀಚರ್ ಕ್ಲಾಸಲ್ಲಿ ಹೇಗೆ ಮಾಡ್ತಿರ್ತಾರೋ ಅದನ್ನು ಹೋಗಿ ಮನೇಲಿ ಮಾಡೋ ಮಕ್ಳು ಇರ್ತಾರೆ. ಟೀಚರ್ ಹೇಳಿದ್ದು ಮನೇಲಿ ಹೋಗಿ ಪೇರೆಂಟ್ಸ್ ಕೈಯಲ್ಲಿ ಮಾಡಿಸೋ ಮಕ್ಕಳು ಇರ್ತಾರೆ. ಸೊ ಆ ಥರ ಇರೋದ್ರಿಂದ ಕಂಪ್ಲೀಟಾಗಿ ಏನು ಮಾಡಬೇಕಾಗುತ್ತೆ, ಟ್ರೈನ್ ಟೀಚರ್ಸ್ನೇ ತಗೋಬೇಕಾಗುತ್ತೆ ನಾವು. ಅಂಗನವಾಡಿ ಏನು ಮಾಡಬೇಕು, ಏನಪ್ಪ ಅಂಗನವಾಡಿನಲ್ಲಿ ಕೆಲಸ ಅಂದರೆ ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ ಕ್ಲಾಸ್ ರೂಮ್ಸ್ಗಳಾಗ್ಬೋದು, ಅಥವಾ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ಪ್ಲೇ ಐಟಮ್ಸ್ ಆಗ್ಬೋದು, ಮತ್ತು ವೆಲ್ ಟ್ರೈನ್ ಟೀಚರ್ಸ್, ಇದನ್ನೆಲ್ಲ ಗೌರ್ಮೆಂಟ್ ಕಡೆಯಿಂದ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಅಂಗನವಾಡಿ ವಿಲ್ ಹ್ಯಾವ್ ವೆಲ್ ವೆಂಟಿಲೇಟೆಡ್, ವೆಲ್ ಡಿಸೈನ್, ಚೈಲ್ಡ್ ಫ್ರೆಂಡ್ಲಿ ಬಿಲ್ಡಿಂಗ್ ವಿತ್ ಅನ್ ಎನ್ರಿಚ್ಡ್ ಲರ್ನಿಂಗ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್. ಇದರಲ್ಲಿ ಏನಂದರೆ ಒಂದು ಕ್ಲಾಸ್ ರೂಮ್ ಅಂತ ತೊಗೊಂಡ್ರೆ ಮಗುಗೆ ಒಳ್ಳೆ ಬೆಳಕು ಗಾಳಿ ಬರುವಂಥ ಕ್ಲಾಸ್ ರೂಮ್ ಆಗಿರಬೇಕು.
ಮತ್ತು ಒಳಗಡೆ ಡಿಸೈನ್ ಆಗಿರಬೇಕು. ವೆಲ್ ಡಿಸೈನ್ ಅಂದರೆ ನಾವು ಹೇಳೋ ಪ್ರಕಾರ ಹೈಫೈ ಆಗಿರಬೇಕಂತಿಲ್ಲ, ಮಗುನ ಅಟ್ರ್ಯಾಕ್ಟ್ ಮಾಡೋ ಥರ. ಫಾರ್ ಎಕ್ಸಾಂಪಲ್ ಅಕ್ಷರಗಳನ್ನ ಕಳಿಸಿ ಆ ಅಕ್ಷರಗಳಿಂದ ಹಾಗೆ ತುಂಬಿದ ಒಂದು ಫ್ಲ್ಯಾಶ್ ಕಾರ್ಡ್ಸ್ ಆಗ್ಬೋದು, ಅಥವಾ ಪೇಂಟಿಂಗ್ಸ್ ಆಗ್ಬೋದು, ವಾಲ್ ಪೇಂಟಿಂಗ್ಸ್ ಆಗ್ಬೋದು, ಅದನ್ನೆಲ್ಲ ಮಾಡಬೇಕಾಗುತ್ತೆ. ಮತ್ತು ಚೈಲ್ಡ್ ಫ್ರೆಂಡ್ಲಿ. ಏನಪ್ಪ ಇದು, ಇಲ್ಲಿ ನೋಡಿದ್ರಲ್ಲ ಈ ಇಮೇಜಲ್ಲಿ ನೋಡಿದ ಪ್ರಕಾರ ಒಬ್ಬ ಟೀಚರ್ ಏನು ಮಾಡ್ತಿದ್ದಾರೆ, ಮಕ್ಕಳ ಜೊತೆ ಅವ್ರ ಥರನೇ ಕೂತ್ಕೊಂಡು ಅವ್ರು ಹೇಗೆ ಮಾಡ್ತಿದ್ದಾರೋ ಅದೇ ಥರ ಬೇರೆ ಮಕ್ಕಳು ಮಾಡೋ ಹಾಗೆ ಮಾಡ್ತಿದ್ದಾರೆ. ಸೊ ಈ ಥರ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಉತ್ಪತ್ತಿ ಮಾಡಬೇಕಾಗುತ್ತೆ ನಾವು ಮಕ್ಕಳಿಗೆ. ಹಾಗೇನಾಗುತ್ತೆ, ತಾಯಿಯಿಂದ ದೂರ ಬರೋ ಮಕ್ಕಳಿಗೆ ತಾಯಿ ದೂರ ಇದ್ದಾರೆ ಅಂತ ಅನಿಸೋದಿಲ್ಲ. ನೆಕ್ಸ್ಟ್ ಇನ್ನೇನು ಮಾಡಬೇಕಾಗುತ್ತೆ, ಬಿಫೋರ್ ಏಜ್ ಆಫ್ 5 ಎವ್ರಿ ಚೈಲ್ಡ್ ವಿಲ್ ಮೂವ್ ಟು ಎ ಪ್ರಿಪರೇಟರಿ ಕ್ಲಾಸ್, ಬಾಲವಾಟಿಕಾ. ಅಂಗನವಾಡಿ ಆದಮೇಲೆ ನೆಕ್ಸ್ಟ್ ಬಾಲವಾಟಿಕಾ ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಮಗು LKG UKG ಆದ ನಂತರ ಫಸ್ಟ್ ಸ್ಟೇಜ್ಗೆ ಹೋಗುತ್ತೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಆಗ್ಬೋದು, ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗ್ಬೋದು. ಇಲ್ಲಿನೂ ಕಂಪಲ್ಸರಿ ECC ಕ್ವಾಲಿಫೈಡ್ ಟೀಚರ್ನೇ ತಗೋಬೇಕಾಗುತ್ತೆ. ಏನಪ್ಪ ಇದ್ರ ಉದ್ದೇಶ, The learning in the preparatory class shall be based primarily on play-based learning with a focus on developing cognitive, affective, psychomotor abilities and early literacy and numeracy. ಅರ್ಲಿ ಲಿಟ್ರಸಿ ಅಂದರೆ ಇಲ್ಲಿ ಬಂದಾಗ ಮಗು 3 ಲ್ಯಾಂಗ್ವೇಜಸ್ ಅಥವಾ 2 ಲ್ಯಾಂಗ್ವೇಜಸ್ ಕಂಪಲ್ಸರಿ ಕಲಿತಿರ್ತಾನೆ. ಕನ್ನಡ ಅಥವಾ ಇಂಗ್ಲೀಷ್ ಆಗ್ಬೋದು, ಕನ್ನಡ ಅಥವಾ ಹಿಂದಿ ಆಗ್ಬೋದು, ಅಥವಾ ಅವ್ರ ಮದರ್ ಟಂಗ್ ಪ್ಲಸ್ ಇಂಗ್ಲೀಷ್ ಆಗ್ಬೋದು. ಈ ಥರ 2 ಸಬ್ಜೆಕ್ಟ್ಸ್ ಕಲಿತಿರ್ತಾರೆ. ಅಲ್ಲಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಬೇಕಾಗುತ್ತೆ. ಮತ್ತು ನಂಬರ್ಸ್ ಸ್ಕಿಲ್ಸ್ ತೊಗೊಂಡ್ರೆ ಮುಂಚೆ ಬೇರೆ ಅಕ್ಷರ 1 2 3 ಅಂತ ಕಲಿತಿರ್ತಾರೆ. ಅದನ್ನು ಆ್ಯಡ್ ಮಾಡೋದೇಗೆ, ಕೊಡೋದೇಗೆ, ಕಲಿಯೋದೇಗೆ ಅಂತ ಇಲ್ಲಿ ಕಲಿತಿರ್ತಾರೆ ಮಕ್ಕಳು. ನೆಕ್ಸ್ಟ್ ಇದಾದ ನಂತರ ಏನೇನು ಮಾಡ್ತಾರೆ ಅಂದರೆ ಅಂಗನವಾಡಿ ಟೀಚರ್ಸ್ಗೆಲ್ಲ ಕಂಪಲ್ಸರಿ ಟ್ರೈನಿಂಗ್ ಕೊಡಲೇಬೇಕಾಗುತ್ತೆ. ಏನಪ್ಪ ಇದು, ಪೆಡಗಾಜಿ ಫ್ರೇಮ್ವರ್ಕ್ ಡೆವಲಪ್ಡ್ ಬೈ NCERT ಪ್ರಕಾರ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಪ್ರಕಾರ ಎಲ್ಲ ಅಂಗನವಾಡಿ ಟೀಚರ್ಸ್ಗೂ ಟ್ರೈನಿಂಗ್ ಕೊಡ್ತಿರ್ತೀವಿ. ಟ್ರೈನಿಂಗ್ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ, ಅದು ಗೌರ್ಮೆಂಟ್ ಕಡೆಯಿಂದನೇ ಮಾಡ್ತಾರೆ. ಅದಾದ ನಂತರ ಆ ಟೀಚರ್ಸ್ ನಾವು ಅಪಾಯಿಂಟ್ ಮಾಡಿ ಮಕ್ಕಳಿಗೆ ಕ್ಲಾಸಸ್ ತೊಗೊಳ್ಳಿಕ್ಕೆ ಹೇಳ್ತೀವಿ. ರೆಸ್ಪಾನ್ಸಿಬಿಲಿಟಿ ಆಫ್ ECC ಕರಿಕ್ಯುಲಮ್ ಅಂಡ್ ಪೆಡಗಾಜಿ ವಿಲ್ ಲೈ ವಿತ್ MHRD. ಅಂದರೆ ಈ ಕಂಪ್ಲೀಟ್ ECC ಮಕ್ಕಳಿಗೆ ಹೋಗಿ ಸೇರ್ತಿದೆಯಾ ಅಲ್ವಾ ಅಂತ ಯಾರು ಚೆಕ್ ಮಾಡ್ಕೋಬೇಕಂದ್ರೆ MHRD ಅನ್ನೋದೊಂದು ಕೌನ್ಸಿಲ್. ಈ ಕೌನ್ಸಿಲ್ ಗೌರ್ಮೆಂಟ್ ಕಡೆನೇ ಏನು ಮಾಡುತ್ತಪ್ಪ ಅಂದರೆ ಎಲ್ಲ ಪ್ರೀ ಪ್ರೈಮರಿ ಸ್ಕೂಲ್ಸು ಮತ್ತು ಪ್ರೈಮರಿ ಸ್ಕೂಲ್ಸ್ ಈ ರೂಲ್ಸ್ ಪ್ರಕಾರ ಅಂದರೆ ECC ಪ್ರಕಾರ ಇರೋ ಕರಿಕ್ಯುಲಮ್ ಮತ್ತು ಪೆಡಗಾಜಿ ಅಂದರೆ ಆ ಫ್ರೇಮ್ ವರ್ಕ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಂಪ್ಲೀಟ್ ಫಾಲೋ ಮಾಡ್ತಿದೆಯಾ ಇಲ್ವಾ ಅನ್ನೋದನ್ನ MHRD ಫಾಲೋ ಅಪ್ ಮಾಡುತ್ತೆ. MHRD ಮೇನ್ ಕೌನ್ಸಿಲ್ ಕೆಲಸ ಏನಪ್ಪ ಅಂದರೆ ECCನ ಫಾಲೋ ಅಪ್ ಮಾಡೋದು, ಎಲ್ಲ ಮಕ್ಕಳಿಗೂ ಎಲ್ಲ ವಿಧವಾದ ಇದು ರೀಚ್ ಆಗುತ್ತಾ ಇಲ್ವಾ ಅಂತ ನೋಡೋದು. ಇದಾದ ನಂತರ ಮಕ್ಕಳೇ ಒಂದು ಫಾರ್ ಎಕ್ಸಾಂಪಲ್ ಈಗ ಒಂದು ಮಗುಗೆ ಸರಿಯಾಗಿ ಊಟ ಸಿಗಲಿಲ್ಲ ಅಂದರೆ ಅಥವಾ ಹುಷಾರಿಲ್ಲ ಅಂದರೆ ಓದಲಿಕ್ಕೆ ಹೇಳಿದ್ರೆ ಓದೋದಿಲ್ಲ. ಅದೇ ಥರ ಒಂದು ಮಗು ಅಂಡರ್ ನರಿಶ್ಡ್ ಅಂದರೆ ಸರಿಯಾದ ಪೌಷ್ಟಿಕಾಂಶವುಳ್ಳ ಊಟ ಕೊಡಲಿಲ್ಲ ಅಂದ್ರೂ ಆ ಮಗು ಹುಷಾರಿಲ್ಲದೆ ಆಗ್ತಾನೆ. ಹುಷಾರಿಲ್ಲದೆ ಆದಾಗ ಏನೂ ಓದಲಿಕ್ಕಾಗೋದಿಲ್ಲ. ಆದ್ದರಿಂದ ಗೌರ್ಮೆಂಟ್ ಕಡೆಯಿಂದ ಏನಾಗ್ತಿದೆ, ಆಲ್ರೆಡಿ ನಮ್ಗೆ ಗೊತ್ತಿರೋ ಪ್ರಕಾರ ಅಕ್ಷಯ ಪಾತ್ರ ಅಂತ ಗೊತ್ತು ಎಲ್ಲರಿಗೂ, ಗೌರ್ಮೆಂಟ್ ಸ್ಕೂಲ್ಸಲ್ಲೆಲ್ಲ ಕೊಡ್ತಿದ್ದಾರೆ. ಅದೇ ಥರ ಎಲ್ಲ ಶಾಲೆಗಳಿಗೂ ನ್ಯೂಟ್ರಿಷಿಯಸ್ ಮತ್ತು ಹೆಲ್ದಿ ಫುಡ್ ಕೊಡಬೇಕಾಗುತ್ತಲ್ಲ ಮಕ್ಕಳಿಗೂ, ಅದನ್ನು ಗೌರ್ಮೆಂಟ್ ಫಾಲೋ ಅಪ್ ಮಾಡ್ತಿರುತ್ತೆ. ಮತ್ತು ಈವನ್ ನಾವು ಪೋಷಕರಾದವ್ರು ನಾವೇನು ಮಾಡಬೇಕು, ಮನೇಲಿ ಊಟ ಕೊಡೋದನ್ನ ಮಕ್ಕಳಿಗೆ ಇಂಥದೇ ಅದು ಪೌಷ್ಟಿಕಾಂಶವುಳ್ಳ ಊಟ ಮತ್ತು ಬೆಳವಣಿಗೆಗೋಸ್ಕರ ಸಹಾಯ ಪಡುವಂಥ ಊಟನೇ ಕೊಡಬೇಕಾಗುತ್ತೆ ಮಕ್ಕಳಿಗೆ. ಆರೋಗ್ಯವೇ ಭಾಗ್ಯ ಅನ್ನೋ ಥರ ಆರೋಗ್ಯ ಚೆನ್ನಾಗಿದ್ರೆ ತಾನೇ ಭಾಗ್ಯ ಬರೋದು. ಭಾಗ್ಯ ಬೇಕಂದ್ರೆ ಮಕ್ಕಳು ಆಟೋಮೆಟಿಕ್ಕಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಸಿಗುತ್ತೆ. ಆದ್ದರಿಂದ ನಾವೆಲ್ಲ ಊಟ ವಿಷಯದಲ್ಲಿ ಕೇರ್ಲೆಸ್ ಮಾಡಬಾರ್ದು. ಮಕ್ಕಳಿಗೆ ಆದಷ್ಟು ಒಳ್ಳೆಯ ಊಟ ಕೊಡಬೇಕಾಗುತ್ತೆ. ಇದೇ ಥರ ಎಲ್ಲ ಮಕ್ಕಳಿಗೂ ಎಲ್ಲ ಶಾಲೆಗಳಲ್ಲೂ ಇಮ್ಯುನೈಸೇಷನ್ ಮಾಡಬೇಕಾಗುತ್ತೆ. ಅಂದರೆ ನಾವು ಹೇಳೋ ಪ್ರಕಾರ ಚುಚ್ಚುಮದ್ದಾಗ್ಬೋದು, ವಿಟಮಿನ್ A ಡ್ರಾಪ್ಸ್ ಆಗ್ಬೋದು, ಇವನ್ನೆಲ್ಲ ಸ್ಕೂಲ್ ಕಡೆಯಿಂದನೇ ಮಾಡಬೇಕಾಗುತ್ತೆ. ರೆಗ್ಯುಲರ್ ಆಗಿ ಅಂದರೆ ಆಗಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರ್ತಾರೆ. ಅವ್ರು ಬಂದು ಚೆಕಪ್ ಮಾಡಿ ಅವರಿಗೆ ಚುಚ್ಚುಮದ್ದು ಹಾಕೋದಾಗಲಿ ಡ್ರಾಪ್ಸ್ ಕೊಡೋದಾಗಲಿ ಮಾಡ್ತಿರ್ತಾರೆ. ಇಷ್ಟೆಲ್ಲ ಕೇಳಿದ್ವಲ್ಲ ಪೋಷಕರೇ, ಇದರಲ್ಲಿ ನಮ್ಗೆ ಏನಪ್ಪ ತುಂಬ ಇಂಪಾರ್ಟೆಂಟ್, ಏನಕ್ಕಿದೆಲ್ಲ ಇಷ್ಟೆಲ್ಲ ಏನಕ್ಕಪ್ಪ, ನಮ್ಮ ಮೇನ್ ಮೋಟೋ ಅಂದರೆ ಏನಪ್ಪ ಇದ್ರ ಉದ್ದೇಶ ಅಂದರೆ ECC ಉದ್ದೇಶ ಏನಂದರೆ ಒಳ್ಳೆ ಮಕ್ಕಳನ್ನ ನಾವು ಹೇಳ್ತೀವಲ್ಲ, ನಾವು ಕಾಮನಾಗಿ ಹೇಳೋ ಪ್ರಕಾರ ನಮ್ಮ ಮಕ್ಕಳ ಕೈಯಲ್ಲಿ ನಮ್ಮ ಭವಿಷ್ಯ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದ ಭವಿಷ್ಯನೂ ಇರುತ್ತೆ. ಆದ್ದರಿಂದ ಈಗಿರೋ ಮಕ್ಕಳು ಏನಿದ್ದಾರೆ ನಮ್ಮ ಕೈಯಲ್ಲಿ ಅವ್ರನ್ನ ಹೇಗೆ ನಾವು ರೂಪಿಸ್ತೀವೋ ಅದ್ರ ಮುಖಾಂತರ ನಮ್ಮ ದೇಶನೂ ರೂಪಿಸ್ದಂಗೆ ಆಗುತ್ತೆ. ಆದ್ದರಿಂದ ಇದರಲ್ಲಿ ಏನೇನಪ್ಪ ಕವರಪ್ ಮಾಡಬೇಕು ಅಂತಂದರೆ ಫಿಸಿಕಲ್ ಆಗಬಹುದು, ಫಿಸಿಕಲ್ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಇಂಟೆಲೆಕ್ಚುಯಲ್ ಆಗಿ. ಅಂದರೆ ತುಂಬ ಶಾರ್ಪ್ ಆಗಿರ್ತಾರೆ ಸ್ವಲ್ಪ ಜನ ಮಕ್ಕಳು, ಸ್ವಲ್ಪ ಜನ ಡಲ್ ಆಗಿರ್ತಾರೆ. ಅವರೆಲ್ಲರೂ ಒಂದೇ ಲೆವೆಲ್ಗೆ ಒಳ್ಳೆ ಲ್ಯಾಂಗ್ವೇಜಸ್ ಆಗ್ಬೋದು ಅಥವಾ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಕೊಟ್ಟು ನಾವು ಅಪ್ಗ್ರೇಡ್ ಮಾಡೋದಕ್ಕೋಸ್ಕರನೇ ನಮ್ಮ ECC ಇಷ್ಟೆಲ್ಲ ಕಷ್ಟಪಡ್ತಿದೆ.
ಇದೆಲ್ಲ ಅದಕ್ಕೋಸ್ಕರನೇ ನಡೀತಿರೋದು. ಸೊ ಇಷ್ಟೆಲ್ಲ ಮಾಡ್ತಿರೋ ಗೌರ್ಮೆಂಟ್ಗೋಸ್ಕರ ನಾವೇನು ಮಾಡಬೇಕು? ಪೋಷಕರಾಗಿ ನಾವು ಅವರಿಗೆ ಒಳ್ಳೆಯ ಊಟ, ಅವ್ರನ್ನ ಚೆನ್ನಾಗಿ ಬೆಳೆಸೋದು ಮಾತ್ರ ಮುಖ್ಯ ಅಲ್ಲ, ಮಾನಸಿಕವಾಗಿ ಮತ್ತು ಅವ್ರು ಮೆಂಟಲಿ ಸ್ಟ್ರಾಂಗ್ ಆಗಿ ನಾವು ಬೆಳೆಸಬೇಕಾಗುತ್ತೆ. ಏನಪ್ಪ ಇನ್ನೂ ನರ್ಸರಿ ತಾನೆ, LKG ತಾನೆ, UKG ತಾನೆ ಅನ್ನೋ ಮಾತು ದಯವಿಟ್ಟು ಬಿಟ್ಬಿಡಿ. ಈಗಲಿಂದನೇ ನಾನು ಮುಂಚೆ ಹೇಳಿದ ಪ್ರಕಾರ ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗದು. ಆದ್ದರಿಂದ ಗಿಡವಾಗಿರ್ಬೇಕಂದ್ರೆ ಬಗ್ಗಿಸ್ಕೊಳ್ಳೋಕೆ ಟ್ರೈ ಮಾಡಿ ಎಲ್ಲರೂ. ಆದಷ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ಸ್ ಕೊಡೋದ್ರಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿಸಿ, ನಮ್ಮ ದೇಶದ ಬೆಳವಣಿಗೆ ನಮ್ಮ ಕೈಯಲ್ಲಿದೆ ಅಂತ ಗೊತ್ತೆಲ್ಲರಿಗೂ. ಆದ್ದರಿಂದ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಎಲ್ಲರೂ ಇದರ ಮುಖಾಂತರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋದ್ರಲ್ಲಾಗ್ಬೋದು, ಒಳ್ಳೆ ಊಟ ತಿಂಡಿ ಕೊಡೋದ್ರಲ್ಲಾಗ್ಬೋದು ಕೈ ಜೋಡಿಸ್ತೀರ ಅಂತ ನಂಬ್ತೀವಿ ನಾವು. ನಮ್ಮ ಶಾಲೆ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.